ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಮತ್ತು ವಿಶ್ವಾಸಾರ್ಹ ಎಲೆಕ್ಟ್ರಾನಿಕ್ಸ್ ಮಳಿಗೆಗಳಲ್ಲಿ ಒಂದಾದ ಮೈಜಿ ಮಂಗಳೂರಿನ ಫಳ್ನೀರ್ನಲ್ಲಿ ತಮ್ಮ ಮೊದಲ ವಿಶಾಲ ಶೋರೂಮ್ ಮಾದರಿ ಮೈಜಿ ಫ್ಯೂಚರ್ನ ಉದ್ಘಾಟನಾ ಸಮಾರಂಭ ನಡೆಯಿತು. ಮೈಜಿ ಫ್ಯೂಚರ್ ಮಳಿಗೆ ಮಂಗಳೂರಿನಲ್ಲಿ ಆರಂಭವಾಗುವ ಮೂಲಕ ಮೈಜಿ ಕರ್ನಾಟಕಕ್ಕೆ ತನ್ನ ಬಹುನಿರೀಕ್ಷಿತ ಪ್ರವೇಶವನ್ನು ಮಾಡಿದೆ. ಭಾರತದ ಸ್ಥಳೀಯ ಮಾರುಕಟ್ಟೆಗಳಿಗೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ವಿಶ್ವ ದರ್ಜೆಯ ಅನುಭವವನ್ನು ತರುವ ಮೂಲಕ ಬದ್ಧತೆಯನ್ನ ಬಲಪಡಿಸಿದೆ. ನಗರದ ಫಳ್ನೀರ್ನಲ್ಲಿ ಆರಂಭವಾದ ಮೈಜಿ ಫ್ಯೂಚರ್ ವಿಶಾಲವಾದ ಮಳಿಗೆಯನ್ನ ಪ್ಯಾನ್ ಇಂಡಿಯಾ ತಾರೆ, ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾದ ರಿಷಬ್ ಶೆಟ್ಟಿ ಅವರು, ಮೈಜಿಯ ಅಧ್ಯಕ್ಷ ಎಕೆ ಶಾಜಿ ಮತ್ತು ಇತರ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಉದ್ಘಾಟಿಸಿದ್ದಾರೆ. ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳ ಮೂಲಕ ಇವತ್ತಿನ ನಮ್ಮ ಶೋರೂಮ್ ಆರಂಭವಾಗ್ತಾ ಇದೆ. ಅದು ಕೂಡ ಇದೇ ವೇಳೆ ಮಾತನಾಡಿದ ನಟ ರಿಷಬ್ ಶೆಟ್ಟಿ ಅವರು, ಮೈಜಿಯ ಅಧ್ಯಕ್ಷ ಎಕೆ ಶಾಜಿ ಅವರ ಮೈಜಿ ಫ್ಯೂಚರ್ 150 ಮಳಿಗೆಗಳನ್ನು ಹೊಂದಿದೆ. ಇದೀಗ ಕರ್ನಾಟಕದ ಮಂಗಳೂರಿನಲ್ಲಿ ಮಳಿಗೆ ಶುಭಾರಂಭಗೊಂಡಿದೆ. ಇಂತಹ ಇನ್ನಷ್ಟು ಮಳಿಗೆಗಳನ್ನು ತೆರೆಯಲಿ ಅಂತ ಆಶಿಸಿದ್ರು. ತುಂಬಾ ಖುಷಿ ಆಯ್ತು. ಮೈಜಿ ಫ್ಯೂಚರ್ ಸ್ಟೋರ್ ಶಾಜಿ ಅವರು, ಸುನಿಲ್ ಅವರು, ಇಡೀ ಒಂದು ಕಂಪನಿ 150ಕ್ಕೂ ಹೆಚ್ಚು ಸ್ಟೋರ್ಸ್ಗಳು ಕೇರಳದಲ್ಲಿದೆ, ಕರ್ನಾಟಕ ಬಂದಿದ್ದಾರೆ. ಅದರಲ್ಲೂ ಮೊದಲನೇದಾಗಿ ಮಂಗಳೂರಿಗೆ ಬಂದಿರೋದು, ನಮ್ಮ ಕುಡ್ಲಕ್ಕೆ ಬಂದಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಗ್ರಾಹಕರಿಗೆ ಇನ್ನೂ ಅತ್ಯುತ್ತಮವಾದಂತಹ ನಿಮಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಸಿಗುವಂಥ ಒಂದು ಸ್ಟೋರ್. ಸೊ ಇವರು ಮಂಗಳೂರಿಗೆ ಬಂದಿರೋದು, ಕುಡ್ಲಕ್ಕೆ ಬಂದಿರೋದು ತುಂಬ ಖುಷಿ. ಆಲ್ ದ ಬೆಸ್ಟ್ ನಿಮಗೆ. ಇನ್ನೂ ಹೆಚ್ಚೆಚ್ಚು ಕರ್ನಾಟಕದಾದ್ಯಂತ ಇನ್ನೂ ಹಲವಾರು ಭಾಗದಲ್ಲಿ ಸ್ಟೋರ್ಸ್ಗಳನ್ನು ತರುವಂಥ ಯೋಜನೆಯಲ್ಲಿದ್ದಾರೆ. ನಂತರ ಮೈಜಿಯ ಅಧ್ಯಕ್ಷ ಎಕೆ ಶಾಜಿ ಅವರು ಮಾತನಾಡಿ, ಮಂಗಳೂರಿನಲ್ಲಿ ಮೈಜಿ ಫ್ಯೂಚರ್ ಮಳಿಗೆ ಶುಭಾರಂಭಗೊಂಡಿದೆ. ಇದಕ್ಕೆ ನಿಮ್ಮೆಲ್ಲ ಹಾರೈಕೆ ಇರಲಿ ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಬಿಗ್ ಡೇ. ಮೈಜಿ ಹ್ಯಾಸ್ 150 stores in India. Today we are launching first showroom in Karnataka. നിങ്ങൾ എല്ലാവരുടെയും പ്രാർത്ഥനയും സപ്പോർട്ടും എല്ലാം നമുക്ക് വേണം. ഇങ്ങനെ മലയാളം ഇருக்கு, തുളു ഇருக்கு, കന്നഡ ഇருக்கு, അപ്പോൾ എല്ലാ ലാംഗ്വേജും ഇங்கே இருக்கு അല്ലേ, ഹിന്ദി இருக்கு. അപ്പോൾ എല്ലാവർക്കും വന്നതിന് ரொம்ப നന്ദി. താങ്ക് യു വെരി മച്ച്. ഓക്കെ, അപ്പോൾ എല്ലാ ലാംഗ്വേജ് ആയി, തമിഴായി, തുളുവായി, हिंदी में बोलेगा. ओके, सब लोग आए तो हम लोग बहुत खुश है. थैंक यू वेरी मच. हम लोग इनोवेट பண்ணி கண்டிப்பா திருப்பி பண்ணுங்க. ಮೈಜಿ ವಿಸ್ತರಣಾ ಅಧಿಕಾರಿ ರಾಜೇಶ್ ಅವರು ಮಾತನಾಡಿ, ಮಂಗಳೂರಿನ ಮೈಜಿ ಫ್ಯೂಚರ್ ಪ್ರಾರಂಭವು ವ್ಯಾವಹಾರಿಕ ವಿಸ್ತರಣೆಯನ್ನ ಮೀರಿದ ಮಹತ್ವವನ್ನು ಹೊಂದಿದೆ. ಚಿಲ್ಲರೆ ವ್ಯಾಪಾರ, ಗ್ರಾಹಕ ಸೇವಾ, ಸರಕು ಮತ್ತು ಸಂಬಂಧಿತ ಸೇವೆಗಳಲ್ಲಿ ಗಣನೀಯ ಪ್ರಮಾಣದ ನೇರ ಮತ್ತು ಪರೋಕ್ಷ ಉದ್ಯೋಗವನ್ನು ಸೃಷ್ಟಿಸಲು ಈ ಶೋರೂಮ್ ಸಜ್ಜಾಗಿದೆ ಎಂದರು. In its endeavor to become an pan-India brand, has opened this new outlet in Mangalore, and we are happy to come to Mangalore and project to the customers of Mangalore the full range of products with the latest technology, which I am sure the customers of Mangalore will enjoy. Miji, a small introduction that we are already 140 plus stores in Kerala with a 5,000 crore turnover. While we have an expansion plans in Kerala, outside Kerala also we have a very clear focus. And when we are moving into Karnataka, our focus is to become a Kannadiga brand. If you look at the range of products that we have ensured that a customer who walks in to our store with any need that he has, right from basic household item to a most modern technology, we are trying to provide it under single roof.
For example, we have a smart automation room. ಈ ಸಂದರ್ಭದಲ್ಲಿ ನಟ ಸ್ವರಾಜ್ ಶೆಟ್ಟಿ, ಎಜಿಎಂ ರನಿತ್ ಹಾಗೂ ಇತರ ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದರು. ಸುಮಾರು 25,000 ಚದರ ಅಡಿ ವಿಸ್ತೀರ್ಣದಲ್ಲಿ ಸ್ಥಾಪಿತವಾಗಿರುವ ಮೈಜಿ ಫ್ಯೂಚರ್ ಕೇವಲ ಶೋರೂಮ್ ಮಾತ್ರವಲ್ಲ, ಇದೊಂದು ನವೀನ ತಂತ್ರಜ್ಞಾನದ ತಾಣವಾಗಿದೆ. ಹೊಸ ಆವಿಷ್ಕಾರಗಳನ್ನು ಸಂಭ್ರಮಿಸಲೆಂದೇ ವಿನ್ಯಾಸಗೊಳಿಸಲಾಗಿರುವ ಈ ಮಳಿಗೆಯು ಒಂದೇ ಸೂರಿನಡಿ ಗ್ರಾಹಕರಿಗೆ ಸ್ಮಾರ್ಟ್ಫೋನ್ಗಳು, ಟಿವಿಗಳು, ಗೃಹೋಪಯೋಗಿ ವಸ್ತುಗಳು, ಕಂಪ್ಯೂಟರ್ ಸಾಧನಗಳು ಮತ್ತು ಇತ್ತೀಚಿನ ಸ್ಮಾರ್ಟ್ ತಂತ್ರಜ್ಞಾನಗಳ ವಿಸ್ತಾರವಾದ ವಿಶೇಷ ಆಯ್ಕೆಗಳನ್ನು ನೀಡುತ್ತೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.